ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಯುವ ಆಟಗಾರ ಎಸ್ ಉದಯ. ಗ್ರೌಂಡ್ ಒಳಗಡೆ ಇರುವಂತಹ ಪ್ರೇಕ್ಷಕರು ದಯವಿಟ್ಟು ಗ್ಯಾಲರಿಗೆ ಬನ್ನಿ, ದಯವಿಟ್ಟು. ಉತ್ತಮವಾದಂತಹ ಟ್ಯಾಕಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಆಟಗಾರರಿಂದ. ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪ್ರಜ್ವಲ್. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ರೈಟ್ ಕಾರ್ನ್ ಭಾಗದಲ್ಲಿ ಉದಯ್, ಲೆಫ್ಟ್ ಕಾರ್ನ್ ಭಾಗದಲ್ಲಿ ಸಚಿನ್. ಸಾಕಷ್ಟು ವೇಗದ ದಾಳಿ, ಅಂಕಣವನ್ನು ತೆರವು ಮಾಡಿಕೊಡಿ. ಈಗ ಪಂದ್ಯ ಕೋರ್ಟ್ ನಂಬರ್ 1 ಆರಂಭ ಆಗುತ್ತೆ. ದಯವಿಟ್ಟು ಇಲ್ಲ ಕೂತ್ಕೊಂಡ್ಬಿಡಿ, ಇಲ್ಲ ಸೈಡ್ ಬಿಡಿ, ಕೂತ್ಕೊಂಡ್ಬಿಡಿ. ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡದ ಜರ್ಸಿ ನಂಬರ್ 5 ಆಟಗಾರ ಈ ಬಾರಿ ಮಹೇಂದ್ರ ಗೆಂಡೆ. ಅದು ಬಿಗಿಯಾದಂತಹ ಟ್ಯಾಕಲ್. ಯಶವಂತ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ರಾಷ್ಟ್ರೀಯ ಆಟಗಾರ. 4 ಆಟಗಾರ ನಡುವೆ ಟೋಟಚ್ ಮಾಡುವಂತ ಪ್ರಯತ್ನ, ಗಾಬಡ್ಕೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಇರ್ತಾ ಇದ್ರೆ ಬಿಗಿಯಾದಂತ ಒಂದು ಟ್ಯಾಕಲ್. ಗುರು ಬಯಲೆ ಯಾವ್ದಾದ್ರು ನಡೀತಾ ಇರೋದಲ್ಲಿ ಬೆಂಗಳೂರು ಮತ್ತು ಮೈಸೂರು. ನಾಲ್ಕು ಆಟಗಾರ ನಡುವೆ ರಾಯಲ್ಸ್ ತಂಡದ ಯಶವಂತ್, ಶ್ರೀ ಚಾಮುಂಡೇಶ್ವರಿ ಮೈಸೂರಿನ 4 ಆಟಗಾರ ನಡುವೆ ಯಾವುದೇ ಅಂಕಲದ ಎಂಪಿನಾಡಿಗೆ ವಾಪಸ್ಸಾಗಿದ್ದಾರೆ. ಮಧ್ಯದಾಳಿಯಲ್ಲಿ ಸಚಿನ್, ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡದ ಜರ್ಸಿ ನಂಬರ್ 7 ಆಟಗಾರ. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ರಾಕಿ, ರೈಟ್ ಕಾರ್ನ್ ಭಾಗದಲ್ಲಿ ರೋಹಿತ್. ಪ್ರಜ್ವಲ್, 4 ಆಟಗಾರ ನಡುವೆ ಡಿಫೆನ್ಸ್ ಅನ್ನ ಕಂಪ್ಲೀಟ್ ಮಾಡುವ ಪ್ರಯತ್ನ. ಈ ಬಾರಿ ಕೆಂಚ ಒಂದೊಳ್ಳೆ ಆಂಕರ್ ಮಾಡಿದ ನಂತರದಲ್ಲಿ ಸಹ ಆಟಗಾರ ಅಷ್ಟೇ ಕ್ವಿಕ್ ಆಗಿ ಸಪೋರ್ಟ್ ನೀಡಿದ್ದಾರೆ. ನಾಲ್ಕು ಎರಡು ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಅಲ್ಲಿ ಸೈಡಲ್ಲಿ ಇದ್ದಾರೆ, ದಯವಿಟ್ಟು ಒಳಗಡೆ ಹೋಗಿ ಗ್ಯಾಲರಿ ಕೂತ್ಕೊಳ್ಳಿ, ಕಾಣ್ತಾ ಇಲ್ಲ.
ಇಲ್ಲ ಕೆಳಗೆ ಕೂತ್ಕೊಂಡ್ಬಿಡಿ ಥರ್ಡ್ ರೈಟ್ ಡೂ ಆರ್ ಡೈ. ಸೂಪರ್ ರೈಡ್ ಆದ್ರೆ ಮಾರುತಿ ಟೈಲ್ಸ್ ಮಾಲೀಕರು ಚಿಕ್ಕನಾಯಕನಹಳ್ಳಿ ಶ್ರೀಯುತ ರಾಘವೇಂದ್ರ ಅವ್ರ ಕಡೆಯಿಂದ 1,000 ರೂಪಾಯಿ ಬಹುಮಾನ ಇದೆ. ಯುವ ದಾಳಿಗಾರ ಎಸ್ 4-3 in favor of Royal Sports Club Bangalore. ಎಸ್ 5-3 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ಆದಷ್ಟು ಬೇಗ ಮುಂದಿನ ಪಂದ್ಯಕ್ಕಾಗಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ವಿರುದ್ಧ ಕೆಂಪಂಬ ತಿಪ್ಟೂರು ಇನ್ ಕೋರ್ಟ್ ನಂಬರ್ 1. ಎದುರಾಳಿ ಕೋಲಾರ ತಂಡ ಇಲ್ಲದ ಕಾರಣ ದಾವಣಗೆರೆ ಜಿಲ್ಲಾ ತಂಡಕ್ಕೆ ವಿಜಯಶೀಲನ್ನು ಘೋಷಿಸಿ ಮುಂದಿನ ಸುತ್ತಿಗೆ ಅವಕಾಶ ನೀಡಲಾಗಿದೆ. ಆದಷ್ಟು ಬೇಗ ಕೆಂಪಂಬ ತಿಪ್ಟೂರು ವಿರುದ್ಧ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. ಈಗಾಗಲೇ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ತಂಡದ ಆಟಗಾರ ಅಂಕಣವನ್ನು ಪ್ರವೇಶ ಮಾಡಿದ್ದಾರೆ. ಆದಷ್ಟು ಬೇಗ ಕೆಂಪಂಬ ತಿಪ್ಟೂರು ತಂಡದ ನಾಯಕರೇ ಅಂಕಣವನ್ನು ಪ್ರವೇಶ ಮಾಡಿ. ಉತ್ತಮವಾದಂತಹ ಟ್ಯಾಕಲ್ ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡದ ಆಟಗಾರರಿಂದ. ನೋಡಿ, ಎಂಟ್ರೆನ್ಸ್ ಅಲ್ಲಿ ನಿಂತಿರೋರು ದಯವಿಟ್ಟು ಗ್ಯಾಲರಿಗೆ ಬನ್ನಿ. ಎಂಟ್ರೆನ್ಸ್ ಅಲ್ಲಿ ನಿಂತಿರೋರು ಎಲ್ಲರೂ ಗ್ಯಾಲರಿಗೆ ಬನ್ನಿ. ನೋಡಿ, ಇಲ್ಲಿ ಮ್ಯಾಟ್ ಮೇಲೆ ಕೂತವರು ಕೂಡ ದಯವಿಟ್ಟು ಮ್ಯಾಟ್ ಮೇಲೂ ಸಹ ಯಾರು ಕುತ್ಕೊಳ್ಬೇಡಿ. ನಮ್ಮ ಆಯೋಜಕರು ಇರ್ಬೋದು ಅಥವಾ ಪ್ರೇಕ್ಷಕರು ಇರ್ಬೋದು, ದಯವಿಟ್ಟು ಎಲ್ಲರೂ ಗ್ಯಾಲರಿಗೆ ಹೋಗಿ. ನೋಡಿ, ಆ ಕಡೆ ಗ್ಯಾಲರಿ ಖಾಲಿ ಇದೆ.
ಹಾಫ್ ಟೈಮ್ ಸ್ಕೋರ್ 7-5 ರಾಯಲ್ಸ್ ತಂಡದ ಪರವಾಗಿ. 7-5 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಅಂಕಣ 2ಕ್ಕೆ ಆದಷ್ಟು ಬೇಗ ಬನ್ನಿ. ಕೆಂಪಂಬ ತಿಪ್ಟೂರು, ಕೆಂಪಂಬ ತಿಪ್ಟೂರು, ಕೆಂಪಂಬ ತಿಪ್ಟೂರು ಬನ್ನಿ ಬೇಗ. ಕೆಂಪಂಬ ತಿಪ್ಟೂರು ಕೆಂಪಂಬ ತಿಪ್ಟೂರು ತಂಡದ ಆಟಗಾರ ಆದಷ್ಟು ಬೇಗ ಬನ್ನಿ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಹಾಫ್ ಟೈಮ್ ಸ್ಕೋರ್ 7-5 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ದಾಳಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡದ ಜರ್ಸಿ ನಂಬರ್ 5ರ ಆಟಗಾರ. ದಾಳಿಯಲ್ಲಿ ಓಂಕಾರ್ 6 ಆಟಗಾರ ಹಿಡಿದ ಬೋನಸ್ ಆನ್ ಆಗಿರುವಂತ ಸಂದರ್ಭ. ಕೆಂಪಂಬ ತಿಪ್ಟೂರು ಬಂದಿಲ್ಲ ಅಂದ್ರೆ ವಾಕರ್ ನೀಡ್ತದೆ. ನಿಮ್ಮ ಎದುರಾಳಿ ಕಲ್ಕೆರೆ ಗೋಡೆಕೆರೆ ತಂಡ ಈಗಾಗಲೇ ಅಂಕಣದಲ್ಲಿದೆ. ನಳಂಬ ಕಲ್ಕೆರೆ ಗೋಡೆಕೆರೆ ತಂಡದ ಆಟಗಾರ ಈಗಾಗಲೇ ಅಂಕಣದಲ್ಲಿದ್ದಾರೆ. ಕೆಂಪಂಬ ತಿಪ್ಟೂರು ಬನ್ನಿ ಬೇಗ. ಎದುರಾಳಿ ತಂಡ ಆಗಮಿಸಿ ಸಾಕಷ್ಟು ಸಮಯ ಆಗಿದೆ. ಯಾಕೆ ನಮ್ಮ ಆಟಗಾರ ಲೇಟ್ ಮಾಡ್ತಾ ಇದ್ರು ಅಂತ ಅರ್ಥ ಆಗ್ತಾ ಇಲ್ಲ. ಯಾವುದೇ ಅಂತಲ್ಲದ ಒಂದು ಎಂಟು ವಾಪಸ್ ಆದ್ರು. ನಮ್ಮ ಆಯೋಜಕರು ಯಾರಾದ್ರೂ ನೋಡಿ ಕೆಂಪಂಬ ತಿಪ್ಟೂರು ತಂಡ ಇದೆಯಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಖಾತ್ರಿಪಡಿಸಿ. ಕೆಂಪಂಬ ತಿಪ್ಟೂರು ವಾಕರ್ ನೀಡೋದು. ಸಾಕಷ್ಟು ವೇಗದ ದಾಳಿ ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡದ ಯುವ ದಾಳಿಗಾರ. ರೈಡರ್ ಔಟ್ ಎನ್ನುವಂತ ಒಂದು ತೀರ್ಮಾನ. ಕೆಂಪಂಬ ತಿಪ್ಟೂರು ಸ್ಮೃತಿ ಅವರಿಂದ ಏಕಾಂಗಿಯಾಗಿ ಬ್ಲಾಕ್ ಮಾಡುವ ಮೂಲಕ ಯಶಸ್ವಿಯಾಗಿದ್ದಾರೆ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಕೆಂಪಂಬ ನಿಮ್ದೆ ಗ್ರೌಂಡ್ ನಂಬರ್ 1. ಕೆಂಪಂಬ ತಿಪ್ಟೂರು ವಿರುದ್ಧ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ. ಸರ್ ಸ್ಕೋರ್ ಹೇಗಪ್ಪ ಸರ್ ಸ್ಕೋರ್? ಅಫಿಷಿಯಲ್ ಟೈಮ್ ಔಟ್ 8-6 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ.
ದಾಳಿಯಲ್ಲಿ ಪ್ರಜ್ವಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಯುವ ದಾಳಿಗಾರ. 5 ಆಟಗಳ ನಡುವೆ ಬೋನಸ್ ಇಲ್ಲದ ಸಂದರ್ಭ. 2 ಬಲಿಷ್ಠ ತಂಡಗಳು, 2 ತಂಡಕ್ಕೆ ಗೆಲುವು ಅನಿವಾರ್ಯ. ಪ್ರಜ್ವಲ್ ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡದ ಒಬ್ಬ ಅನುಭವಿ ಆಟಗಾರ. ಯಾವುದೇ ಅಂಕಲದ ನೆಂಟರಾಡಿನಿಗೆ ವಾಪಸ್ಸಾದ್ರಿ ಭಾರಿ ಯಶವಂತ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಒಬ್ಬ ಪ್ರಮುಖ ದಾಳಿಗಾರ. 5 ಆಟಗಳ ನಡುವೆ ಸಾಕಷ್ಟು ವೇಗದ ದಾಳಿಯನ್ನು ನಡೆಸಿಕೊಳ್ತಾ ಇದ್ರು. ಲಾಸ್ಟ್ 5 minutes to go. ಸ್ಕೋರ್ 9-7 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ಥರ್ಡ್ ರೈಡ್ ಡು ಆರ್ ಡೈ. 9-7 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ಡು ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. 5 ಆಟಗಳ ನಡುವೆ ಪ್ರಜ್ವಲನಿಗಿದು ಅಗ್ನಿ ಪರೀಕ್ಷೆ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಡಿಫೆನ್ಸ್ ಭಾಗದಲ್ಲಿ ಸಹ ಕೊಂಚ ಗೊಂದಲ ಇದ್ರೂ ಸಹ ಯಾವುದೇ ರೀತಿಯಾದಂತಹ ಅಂಕವನ್ನು ಇದುವರೆಗೆ ಬಿಟ್ಕೊಡ್ತಾ ಇಲ್ಲ. ಎಸ್, ರೈಟ್ ಕಾರ್ನರ್ ಭಾಗದಿಂದ ಉದಯ ಒಂದು ಡೈವಿಂಗ್ ಟ್ಯಾಕಲ್ ನೊಂದಿಗೆ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. 9-8 1 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಒಂದು ಹೈ ವೋಲ್ಟೇಜ್ ಪಂದ್ಯ. ಥರ್ಡ್ ರೈಡ್ ದಾಳಿಯಲ್ಲಿ ಓಂಕಾರ. ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರ ನಡಿ. ಕ್ಯಾಪ್ಟನ್ ಲಾಸ್ಟ್ 4 minutes to go. ಕ್ಯಾಪ್ಟನ್ 4 minutes ಫಾರ್ ಫುಲ್ ಟೈಮ್. 9-8 ಈ ಬಾರಿ ಮಹೇಂದ್ರ ಹಾಗೂ ರಾಕಿ ಒಂದು ಉತ್ತಮವಾದಂತಹ ಟ್ಯಾಕಲ್. ಹತ್ತು 8 ಪಂದ್ಯ. 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. 10-8 in favor of ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಯಶವಂತ್ ಶ್ರೀ ಚಾಮುಂಡೇಶ್ವರಿ ಮೈಸೂರಿನ 5 ಆಟಗಳ ನಡುವೆ. ಯಾವುದೇ ಅಂಕಲ್ಲದ ನೆಂಟರಾಡಿನಿಗೆ ವಾಪಸ್ಸಾಗಿದ್ದಾರೆ. ದಾಳಿಯಲ್ಲಿ ಪ್ರಜ್ವಲ್ ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡದ ಒಬ್ಬ ಪ್ರಮುಖ ಆಟಗಾರ. ಈ ಬಾರಿ ಮಹೇಂದ್ರ ಗೆಂಡೆ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಡಿಫೆಂಡರ್. ಏಕಾಂಗಿಯಾಗಿ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 11-8 3 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಗೌರೀಶ್ ಚಿಂಗನಹಳ್ಳಿರವರು ಆಗಮಿಸಿದವರಿಗೆ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾ ಸಂಘ ಗೋಡೆಕೆರೆ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ರೇಣುಕೂರ್ ಅವರು ಸಹ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ.
ಶ್ರೀಯುತ ಗೌರೀಶ್ ಚಿಂಗನಹಳ್ಳಿರವರು ದಯವಿಟ್ಟು ತಂಡಗಳ ಪರಿಚಯ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಆಗಮಿಸಬೇಕು. ದಯವಿಟ್ಟು 2 ತಂಡದ ಆಟಗಾರರು ಲೈನಪ್ ಮಾಡಿ. ಮಧು ಸರ್, ನೋಡಲ್ಲ, ಎಲ್ಲರೂ ಮಾತಾಡಬೇಡಿ, ಕ್ಯಾಪ್ಟನ್ ಒಬ್ಬರೇ ಮಾತಾಡಿ. ಲೈನಪ್ ಪ್ಲೀಸ್. ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಶ್ರೀಯುತ ಗೌರೀಶ್ ಚಿಂಗನಹಳ್ಳಿರವರು ಹಾಗೂ ಶ್ರೀಯುತ ರೇಣುಕರವರು ಈ ಒಂದು ತಂಡಗಳ ಪರಿಚಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕ್ರೀಡಾ ಪ್ರೋತ್ಸಾಹಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾ ಸಂಘ ಗೋಡೆಕೆರೆ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಎರಡು ತಂಡದ ಆಟಗಾರರು ಬನ್ನಿ. ಒಂದು ಫೋಟೋ ಸೆಷನ್ ಕಾರ್ಯಕ್ರಮ ದಯವಿಟ್ಟು ಮುಖ್ಯ ಅತಿಥಿಗಳ ಜೊತೆಯಲ್ಲಿ. ಸ್ಕೋರ್ ಹೇಳಿ ಯಜ್ಞಪ್ಪ ಸರ್. 11-9 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. 11-9 ಸಚಿನ್ ಮಿಡ್ ಲೈನ್ ಹತ್ತಿರದಲ್ಲಿದ್ರೆ ಬಿಗಿಯಾದಂತ ಟ್ಯಾಕಲ್. ಸ್ಪ್ರೇ ಇತ್ತು, ಫಸ್ಟ್ ಏಡ್ ಸ್ಪ್ರೇ ಇದೆಯಾ? ಮೆಡಿಕಲ್ ಡಿಪಾರ್ಟ್ಮೆಂಟ್ ಸ್ಪ್ರೇ. ಹನ್ನೆರಡು 9 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ಜಗದ್ಗುರು ಗೋಡೆಕೆರೆ ಸಿದ್ದರಾಮೇಶ್ವರ ಕಪ್ 2025 ಜಿದ್ದಿನ ಒಂದು ಕಾದಾಟವನ್ನು ಕಾಣಬಹುದು. ಹಾಗೆ ಅಂಕಣ 1ರಲ್ಲೂ ಸಹ ಪಂದ್ಯ ಆರಂಭವಾಗಿದೆ. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ವಿರುದ್ಧ ಕೆಂಪಂಬ ತಿಪ್ಟೂರು ಎ. ಉತ್ತಮವಾದಂತಹ ಟ್ಯಾಕಲ್ ಶಿವ ಹಾಗೂ ಸಹ ಆಟಗಾರರಿಂದ. ಯಜ್ಞಪ್ಪ ಸರ್ ಸ್ಕೋರ್ 14-13 9 13-9 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಸೂಪರ್ ಕಿಲಾನ್ ಆಗಿದೆ ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡಕ್ಕೆ. ಕೊನೆ ಕ್ಷಣದಲ್ಲಿ ಸೂಪರ್ ಟ್ಯಾಕಲ್ ಮೂಲಕ ಏನಾದ್ರೂ ತಂಡಕ್ಕೆ ವರದಾನ ಆಗುತ್ತಾ ಕಾದು ನೋಡಬೇಕಾಗಿದೆ. ಈ ಬಾರಿ ಪ್ರಜ್ವಲ್ +2 5 ಪಾಯಿಂಟ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಪಂದ್ಯ ಅಂಕಣ 1ರಲ್ಲಿ ಮುಕ್ತವಾಗಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಶ್ರೀ ಚಾಮುಂಡೇಶ್ವರಿ ಮೈಸೂರು ವಿರುದ್ಧ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ.